ಇವತ್ತು ನಮ್ಮ ಜೊತೆ ಶಂಭುಲಿಂಗ ಹಿರೇಮಠಿ ಅವರು ಏನು ರೈತರು ಇವತ್ತಿನ ದಿವಸ ಸಂಕಷ್ಟದಲ್ಲಿ ಮಳೆ ಇಲ್ಲ, ಮಳೆದ ಬರಗಾಲದ ಬವಣೆಯಲ್ಲಿ ಇವತ್ತಿನ ದಿವಸ ರೈತರ ಸಂಕಷ್ಟವನ್ನು ಪಾರು ಮಾಡೋದಕ್ಕೆ ನಾನು ಅನುಷ್ಠಾನಕ್ಕೆ ಕೂತ್ಕೊಂತೀನಿ. ರೈತರು ನನಗೆ ಅವಕಾಶ ಮಾಡಿಕೊಟ್ರೆ ನಾನು ರೈತರು ಹೇಳಿದ್ರೆ ನಾನು ಕೂತ್ಕೊಂತೀನಿ ಅನ್ನುವಂತ ವಿಚಾರದಲ್ಲಿ ಇವತ್ತಿನ ದಿವಸ ಎಲ್ಲಾ ಗ್ರಾಮೀಣ ಪ್ರದೇಶದ ಜನರು ಇವತ್ತಿನ ದಿವಸ ನಾವು ನಿನ್ನೆ ಏನೋ ಒಂದು ಸುದ್ದಿಯನ್ನು ಮಾಡಿದ್ವಿ. ಅದು ಸುದ್ದಿ ಅನುಸಾರವಾಗಿ ಸಾಕಷ್ಟು ಕಮೆಂಟ್ಗಳು ಮತ್ತು ಫೋನ್ ಮುಖಾಂತರ ಇಲ್ಲ ಅಜ್ಜರ ನಾವು ನಿಮ್ ಜೊತೆ ಇದೀವಿ, ಏನಿವತ್ತು ಕರ್ನಾಟಕ ರಾಜ್ಯಾದ್ಯಂತ ಬರಗಾಲದ ಬವಣೆಯನ್ನು ತಪ್ಪಿಸೋದಕ್ಕೆ ತಾವು ಆಧ್ಯಾತ್ಮಿಕವಾಗಿ ಅಥವಾ ಜ್ಞಾನದಿಂದ ನೀವು ಮಳೆ ತರಿಸೋದಕ್ಕೆ ನೀವು ಅನುಷ್ಠಾನಕ್ಕೆ ಮಾಡೋದಕ್ಕೆ ನಮ್ದು ಯಾವುದೂ ತಂಟೆ ತಕರಾರಿಲ್ಲ, ಮಾಡಿ ನಾವು ನಿಮ್ ಜೊತೆಗಿದ್ದೀವಿ, ಆ ವರುಣನ ಆಶೀರ್ವಾದದಿಂದ ನೀವು ವರುಣ ಮಳೆ ಬರಲಿ ಅನ್ನುವಂತ ವಿಚಾರಕ್ಕೆ ಇವತ್ತಿನ ದಿವಸ ನೀವು ಮಳೆಗೆ ಸಿದ್ಧರಾಗ್ರಿ ಅನ್ನುವಂತ ವಿಷಯದೊಳಗೆ ನಮ್ಮ ಜೊತೆ ಇವತ್ತು ಶಂಭುಲಿಂಗ ಹಿರೇಮಠ ಅವರ ಏನ್ ಹೇಳ್ತಾರ ಕೇಳೋದು. ನಮಸ್ಕಾರ. ಮಾಡ್ರಿ, ನೀವು ಮಳೆಗೆ ಕೂತ್ಕೊಳ್ಳೋದಕ್ಕ ಇವತ್ತ ಕೂತ್ಕೊಳ್ತಿರೋ ಅಥವಾ ನಾಳೆ ಕೂತ್ಕೊಳ್ತಿರೋ, ಒಟ್ಟಾರೆ ಮಳೆಗೆ ಕೂತ್ಕೋಬೇಕು ಅನ್ನೋದು, ಮಳೆ ತರಿಸ್ಬೇಕು ಅನ್ನೋದು ರೈತರ ಆಗ್ರಹ, ಏನ್ ಹೇಳ್ತಾರೆ? ಈ ಮೊದಲು ನನ್ನ ಆರಾಧ್ಯ ದೇವಾಲಯ ಚೌಡೇಶ್ವರ ದಸರೆಗಡ ಚೌಡೇಶ್ವರ ನಮನಗಳನ್ನು ಸಲ್ಲಿಸುತ್ತಾ, ಅದರಂತೆ ಇವತ್ತು ಚಾಲಕ ನ್ಯೂಜಿನ ನನ್ನ ಆತ್ಮೀಯ ಸ್ನೇಹಿತರ ಮತ್ತೊಮ್ಮೆ ಆಗುತ್ತಾ ಮತ್ತು ನಮ್ಮ ಗೌಡಸರಿಗೆ ನಮಸ್ಕಾರ ತಿಳಿಸುತ್ತಾ, ಎಲ್ಲ ರೈತರ ಅನ್ನದಾತರಿಗೆ ನನ್ನ ಕೈ ಮುಗಿದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಸಾಕಷ್ಟು ಈ ನಿನ್ನೆ ನಾವು ವಿಡಿಯೋ ಮಾಡಿದ ಸಾಕಷ್ಟು ರೈತರು ಮತ್ತು ದೂರ ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಬಿಜಾಪುರ ಸಾಕಷ್ಟು ನನಗೆ ಫೋನ್ ಬಂದಿದ್ದು. ಆದರೆ ಇನ್ನು ಮುಂದೆ ನಾನು ಇವತ್ತಿಂದ ಮಳೆ ಅನುಷ್ಠಾನ ಕೂಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಒಂದು ಮಾತ್ರ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಜೀವ ಇರುವವರೆಗೂ ರೈತರು ಬರಗಾಲ ಅನ್ನೋದು ಮನಸ್ಸಿನಲ್ಲಿ ತೆಗೆದೋಗಿದೆ. ಒಂದನೇದ್ದು. ಎರಡನೇದ್ದು, ನಿಮ್ಮ ಮಳೆ ಸಾಕಷ್ಟು ಪ್ರತಿ ವರ್ಷ ಅಷ್ಟು ಅದಕ್ಕಿಂತ ಹೆಚ್ಚು ಮಳೆ ಹಾಕದ, ಅತಿವೃಷ್ಟಿನೂ ಹಾಕದ, ಆದ್ರೆ ಮಳೆ ಬರಗಾಲ ಅನ್ನೋದು ಯಾವುದೇ ಕಾರಣಕ್ಕೆ ನಾವು ಭರಿಸ್ಕೊಡಂಗಿಲ್ಲ ಅಂತ ಹೇಳಕ್ ನಮ್ಗೆ ಇಚ್ಛೆ ಬಯಸ್ತೀನಿ. ಅದರಂತೆ ಇನ್ನೊಂದು, ಇವತ್ತಿನ ಅನುಷ್ಠಾನ ಕೊಡ್ತೀನಿ, ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ. ಈ ಕ್ಷಣದಿಂದ ಭಾಳ 2 ದಿವಸ ಹೋಗ್ಬೋದು, 3 ದಿವಸ ಹೋಗ್ಬೋದು, ಆದ್ರೆ ಯಾವುದೇ ಕಾರಣಕ್ಕೆ ಒಂದು ವಾರ ಒಳಗೆ ಮಳೆ ಸ್ಟಾರ್ಟ್ ಆದ್ರೆ. ನೀವು ಕಳೆದ ವರ್ಷ ತಾವು ನಿಖರವಾಗಿ ದಿನಾಂಕ ಹೇಳಿದ್ರಿ. ಹೌದು. ಇವತ್ತು ತಾರೀಕು 12. 12. ನೀವು ಎಷ್ಟು ದಿನದೊಳಗಾಗಿ ಮಳೆ ಆಗ್ಬಹುದು ಅನ್ನೋದನ್ನ ಖಚಿತ, ಅದರ ಲಕ್ಷಣ ಅಟ್ಲೀಸ್ಟ್ ಒಂದು ಲಕ್ಷಣ ಆಗ್ಲಿ ಅಥವಾ ಆಗಲಿ ಇಷ್ಟು ದಿನಕ್ಕೆ ಮಳೆ ಆಗೇ ತಿರುತ್ತಾ ಅನ್ನುವಂಥದ್ದು ಒಂದು ಖಚಿತವಾದ ದಿನಾಂಕವನ್ನು ನಿಗದಿಪಡಿಸಿದೆ ನಮ್ಮ ಎಲ್ಲಾ ರೈತರಿಗೆ ಹೇಳ್ಬೇಕು. ಇದೊಂದು ಸವಾಲಾಗಿದೆ. ಸವಾಲಲ್ಲ, ನಾನು ಅನುಷ್ಠಾನ ಸ್ಟಾರ್ಟ್ ಮಾಡಿದ 9ನೇ ದಿವಸಕ್ಕೆ ಯಾವುದೇ ಕಾರಣಕ್ಕೆ ಮಳೆ ಬರಲೇಬೇಕು. ಅನುಷ್ಠಾನ ಆದ 9ನೇ ದಿವಸ ಎಷ್ಟಾಗುತ್ತೆ? 20-21 ಇದನ್ನ ನೋಡಿ ರೈತರು ನೋಟಿಫಿಕೇಶನ್ ಮಾಡ್ಕೋಬೇಕು. ಇದೇ ತಿಂಗಳ 20-21 ಒಳಗಾಗಿ ಖಂಡಿತವಾಗಿ ಮಳೆ ಪ್ರಾರಂಭ ಆಗುತ್ತಂತ ಮುನ್ಸೂಚನೆ ಇವತ್ತಿನ ದಿವಸ ಅಜ್ಜಾರ್ ಹೇಳ್ತಾರ. ಅಜ್ಜಾರ, ನೀವು ಈಗ ಮಳೆಗೆ ಅನುಷ್ಠಾನ ಹೇಗೆ ಕೂತ್ಕೊಳ್ಳೋರು? ಒಂದೇ ನಿಮಿಷ. ಆದಂತ ಒಂದು ನನ್ನ ಮನೆಯೊಳಗೆ ದೇವಸ್ಥಾನ ಇದೆ. ಸಾರ್ವಜನಿಕರು ಭೇಟಿ ಮಾಡಬಹುದು ನಿಮ್ಮನ್ನ? ಇಲ್ಲ, ಆ ಜಾಗದ ಬರಲ್ಲ, ನನ್ನ ಗದ್ದಿಗೆ ದೂರದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡಬಹುದು, ಬಂದು ನೋಡ್ಬೋದು, ವಿಡಿಯೋ ಮಾಡಬಹುದು. ಇಲ್ಲ, ವಿಡಿಯೋ ಮಾಡಕ್ ಪರ್ಮಿಷನ್ ಇಲ್ಲ. ನಮ್ದೇ ಆದಂತ ಒಂದು ದೂರದಿಂದ ನಿಮ್ಮನ್ನ ನೋಡಬಹುದಲ್ಲ ಜನ? ಇಲ್ಲ, ನಾ ಕಳಿಸ್ಕೊಡ. ನಂದೇ ಆದ ಮನೆ ಒಳಗ ನನ್ನ ದೇವಸ್ಥಾನ ಅದ. ಒಂದು ವಿಷಯ ನಾವು ಮಾಧ್ಯಮದಲ್ಲಿ ನೋಡಕ್ ನೀವು ಬರ್ಬೋದು. ಒಂದದ್ದು ನಾವು ವಿಷಯ ವೀಕ್ಷಕರೇ, ನಾನು ನಿಮ್ಗೆ ಅಲ್ಲಿ ಅವ್ರು ಏನು ಅನುಷ್ಠಾನ ಅದನ್ನ ನಾನು ಏನೋ ಒಂದು ಅವರು ಅನುಷ್ಠಾನಕ್ಕೆ ಕೂತ್ಕೊಂಡ ಸಂದರ್ಭದಲ್ಲಿ ನಾನು ನಿಮ್ಗೆ ವೀಕ್ಷಕರಿಗೆ ತೋರಿಸ್ತೀನಿ. ಹೇಳ್ರಿ ಸರ್. ಒಂದು ವಿಷಯ ಹೇಳಿದ 9 ದಿವಸಕ್ಕೆ ನಾ ಇವತ್ತೇ ಅನುಷ್ಠಾನ ಸ್ಟಾರ್ಟ್ ಮಾಡಿದ್ರೆ ಈ ಕ್ಷಣದಿಂದ ಮಳೆ ಕ್ಲೈಮೇಟು ವಾತಾವರಣ ಚೇಂಜ್ ಆಗ್ತದೆ. ಒಂದೇ ವಿಷಯ, ನಾ ಮಳೆ ಪೂಜೆ ಕೊಡೋಕ್ಕಿಂತ ಮೊದಲು ಈಗ ಒತ್ತಾಟಿ ಮಳೆ ಆಗಿತ್ತು, ಆ ಕಡೆ ಮಳೆ ಆಗಿತ್ತು, ತಮ್ಮ ಗಮನಕ್ಕೆ ಎಲ್ಲ ರೈತರು ಈಗ ತಮ್ಮನ ಹೊಲಕ್ಕೆ ಅನ್ನಕ್ಕೆಲ್ಲ. ಆದ್ರೆ ನಾನು ಪೂಜೆ ಅನುಷ್ಠಾನ ಸ್ಟಾರ್ಟ್ ಮಾಡಿಂದ ಕರ್ನಾಟಕ ಸಂಪೂರ್ಣ ಅಷ್ಟೇ ಅಲ್ಲ, ಹೊರ ರಾಜ್ಯ ಸುಖ ಸಂಪೂರ್ಣ ಮಳೆ ಆಗ್ತದೆ. ಒಂದು ವಿಷಯ, ಯಾವುದೇ ಕಾರಣಕ್ಕೂ ಬರಗಾಲ ತೀರ್ಕಿಸಿದ ಎಷ್ಟೋ ರೈತರಲ್ಲಿ ತಿಳಿಯಲ್ಲ. ಸರ್ಕಾರ ಹೇಳಿದೆ ಯಾವುದೇ ಕಾರಣಕ್ಕೆ ಬರಗಾಲ ಅನ್ನೋದೇ ಇಲ್ಲ. ಈ ಕ್ಷಣದಿಂದ ಬರಗಾಲ ತೆಗೀರಿ, 1 ಶತಸುಕಮ್ಮ ಆಗ್ಬೋದು. ನಾ ಹೇಳಕತ್ತೀನಿ ನಿಮ್ಗೆ, 9 ದಿವಸ ಒಳಗೆ ಮಳೆ ಸ್ಟಾರ್ಟ್ ಆಗದೆ ತಿಳಿರಿ, 1 ಶತಸುಕಮ್ಮ ಆಗುದು. ಯಾವುದೇ ಕಾರಣಕ್ಕೆ ಇವತ್ತು ಮಳೆನ ಪೂಜೆ ಅನುಷ್ಠಾನ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಸಾಕ್ ಮಳೆ ನಿಂದ್ರ ಸಣ್ಣ ಮಟ್ಟಕ್ಕೆ ಈ 8 ದಿವಸ ಮಳೆ ಸ್ಟಾರ್ಟ್ ಆಗ್ತದೆ. ಇಡೀ ರಾಜ್ಯ ತುಂಬ ಒತ್ತಾಟ ಅಲ್ಲ, ಇಡೀ ರಾಜ್ಯ ತುಂಬ ಮಳೆ ಆಗ್ತದೆ. ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೀನಿ ನಾನು, ಎಲ್ಲೆಲ್ಲಿ ಹೊಲಿ ದಂಡೆ ಹಳ್ಳ ಕೊಳ್ಳಗಳದಾವು, ಜನಸಂಖ್ಯೆಗಳದಾರ, ಅವರ ಅತಿವೃಷ್ಟಿಗಳನ್ನು ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕಂತ ಹೇಳಿ ಕಿಶನ್ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತೀನಿ. ಯಾವುದೇ ಕಾರಣಕ್ಕೆ ನಾ ಹೇಳಿದ್ದು ಸುಳ್ಳಾಗುವುದಿಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ.
ನಿಮ್ಗೆ ಸಾಕು ಅನ್ನೋ ಮಟ್ಟ ಮಳೆ ತರ್ಸಾಕ್ ಕೊಡ್ತೀನಿ ಜೀವರವರೆಗೆ ಬಲಗಾಲ ಇಲ್ಲ ಅನ್ನೋದು ಹೇಳಿಸಿ ನಾನು ರೈತರಿಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನೋಡಿದ್ರೆ ವೀಕ್ಷಕರೇ, ನಮ್ಮ ಜೊತೆ ಇವತ್ತಿನ ದಿವಸ ಶಂಭುಲಿಂಗ ಹಿರೇಮಠ ಅವರು ಇನ್ನು 8 ದಿನಗಳಲ್ಲಿ ಮಳೆಯ ಬರುವುದು ಖಚಿತ ಅನ್ನುವಂತಾದ ರೈತರ ನಿರೀಕ್ಷೆ ಮತ್ತು ರೈತರ ಅಭಿಲಾಷದಂತೆ ಅವರು ಮಾತು ಕೊಟ್ಟಿದ್ದಾರೆ. ಆ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ, ಅದು ಆಶೆ ಈಡೇರಿಸಂತೆಂದು ಇಲ್ಲಿವರೆಗೆ ನಮ್ಮ ಜೊತೆ ಇದ್ದಂತ ನಮ್ಮ ಶಂಭುಲಿಂಗ ಹಿರೇಮಠ ಅವರಿಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.